सुमतिभिरनुमेयं शुभ्रकायं सखायं सुखमजमनपाजं मुक्त्युपायं विमाजं गृहजमहममेजं ध्येयमम्नायगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ते यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे एकादशेऽध्याये अद्य कथानुवादे सति किञ्चित् पूर्वकथानुवादः ಈಗ 15ನೇ ಶ್ಲೋಕದ ವಿವರಣೆ ಒಂದೊಂದೇ ಸೃಷ್ಟಿಯ ಬಗ್ಗೆ ಹೇಳ್ತಾ ಬರ್ತಾ ಇದ್ದಾರೆ. ಸೃಷ್ಟಿ ಅನೇಕ ತರಹ, ಅದರಲ್ಲಿ ಎರಡನೇ ತರಹದ ಸೃಷ್ಟಿ ಏನು, ಅದು ಅಹಂಕಾರ ತತ್ವದ ಸೃಷ್ಟಿ. ಅಹಂಕಾರ ತತ್ವದ ಸೃಷ್ಟಿ ಅಂದ್ರೆ ಅಲ್ಲಿ ಪಂಚಭೂತಗಳು ಮತ್ತೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಅದರ ಅಭಿಮಾನಿ ದೇವತೆಗಳು ಎಲ್ಲ ಹುಟ್ಟುತ್ತಾರೆ. ಅಷ್ಟೇ ಅಲ್ಲದೆ ಆ ಮೂರನೇ ಸೃಷ್ಟಿಯಲ್ಲಿ ತನ್ಮಾತ್ರ ದ್ರವ್ಯ ಶಕ್ತಿಮಾನ್ ಅಂತ ಹೇಳ್ತಾರೆ. ಅಂದ್ರೆ ಈ ಶಬ್ದ ರೂಪ ರಸ ಗಂಧ ಸ್ಪರ್ಶ ಎಲ್ಲ ಆಯಾಯ ಶಕ್ತಿ ಸ್ವರೂಪ. ಅಂದ್ರೆ ಈ ಉದಾಹರಣೆಗೆ ಆಕಾಶ ಇದೆ, ಆಕಾಶದ ಗುಣ ಏನು, ಶಬ್ದ. ಅದು ಆಕಾಶದ ಶಕ್ತಿ ಅಂದ್ರೆ ಅದು ಶಬ್ದ ಅಂತ ಅರ್ಥ. ಆಕಾಶದ ಶಕ್ತಿ ಬೇರೆ ಅಲ್ಲ, ಶಬ್ದ ಬೇರೆ ಅಲ್ಲ. ಆ ತನ್ಮಾತ್ರೆ ಶಬ್ದ ಏನಿದೆ ಅದು ಆಕಾಶವೇ, ಆಕಾಶಕ್ಕಿಂತ ಬೇರೆ ಅಲ್ಲ ಅಂತ. ಅದೇ ಅದ್ರ ಶಕ್ತಿ ಅಂತ ಕರೆಯೋದಷ್ಟೇ. ಹೀಗೆ ಈ ಎಲ್ಲ ಭೂತ ಸರ್ಗ ಪಂಚಭೂತಗಳನ್ನ ಸೇರಿಸಿಕೊಂಡು ಆದ ಸೃಷ್ಟಿ ಏನಿದೆ ಅದರ ಬಗ್ಗೆ ಶ್ಲೋಕದಲ್ಲಿ ತಿಳಿಸಿರೋದು. ಇದನ್ನ ಇಲ್ಲಿ ವಿವರಿಸ್ತಾ ಯಾವ ತರಹದ ಸೃಷ್ಟಿ ಅಹಂಕಾರ ತತ್ವದಾಯಿತು ಅಂದ್ರೆ ಮೂಲ ರಜಸ್ಸಿನ ಭಾಗ ತಗೊಳ್ಬೇಕು, ರಜೋಗುಣದ ಭಾಗ. ಹಾಗೆ ತಮೋಗುಣದ ಭಾಗ ತಗೊಳ್ಬೇಕು. ಆ ತಮೋಗುಣದಲ್ಲೂ ಎರಡು ಗುಣ ಇದೆ, ಒಂದು ತಮೋಗುಣ ಮತ್ತೆ ರಜೋಗುಣ. ಯಾಕಂದ್ರೆ ಇದೆರಡು ಮಿಕ್ಸ್ ಅಲ್ಲ, ರಜೋಗುಣ ತಮೋಗುಣ ಎರಡು ಮಿಶ್ರಣ ಆಗಿರುತ್ತೆ. ಈ ಎರಡು ಮಿಶ್ರಣ ಆಗಿರೋದ್ರಿಂದ, ಸೇರ್ಕೊಂಡಿರೋದ್ರಿಂದ ತಮಸ್ಸಿನಲ್ಲಿ ಎರಡು ಭಾಗ, ರಜೋಗುಣ ತಮೋಗುಣ ಮತ್ತೆ ಮೂಲ ರಜಸ್ಸು. ಹೀಗೆ ತಗೊಂಡಾಗ ಇದರಿಂದ ಮಹತ್ತತ್ವ ಅಂದ್ರೆ ಬ್ರಹ್ಮದೇವರ ಶರೀರ ಸೃಷ್ಟಿಗೆ ಬಂತು ಅಂತ. ಹಾಗಾದ್ರೆ ಮೂಲ ರಜಸ್ಸಿನ ರಜೋಗುಣ ಇದೆ, ಅದು ತಮಸ್ಸಿನಲ್ಲೂ ಇದೆ, ಇಲ್ಲ ಅಂತಿಲ್ಲ. ಅಂತೂ ತಮೋಗುಣದ ಒಂದು ಭಾಗ ತಮೋಗುಣ, ಮೂಲ ತಮೋಗುಣ ಇದೆ, ಅದರಲ್ಲಿ ಒಂದಿಷ್ಟು ಭಾಗ ಇದೆ, ಅಲ್ಲಿ ತಮೋಗುಣ. ರಜೋ ಭಾಗಗಳೊಂದಿಷ್ಟಿದೆ, ಅದರಲ್ಲಿ ರಜೋಗುಣ. ಇವೆರಡನ್ನು ತಗೊಂಡು ಬ್ರಹ್ಮದೇವರ ಶರೀರ ಸೃಷ್ಟಿಗೆ ಬಂತು. ಅಂದ್ರೆ ಮಹತ್ತತ್ವ ಶರೀರ ಅವ್ರಿಗೆ ಸಿಕ್ತು. ಆ ಬ್ರಹ್ಮದೇವರ ದೇಹವನ್ನ 11 ಭಾಗ ಮಾಡ್ಬೇಕಂತೆ. ಅಂದ್ರೆ ಮುಂದೆ ಅಹಂಕಾರ ತತ್ವದ ಸೃಷ್ಟಿ ಹೇಗಾಯ್ತು ಅಂತ. ರುದ್ರದೇವರ ಶರೀರ ಅದು, ಬ್ರಹ್ಮದೇವರ ಶರೀರದಿಂದ ರುದ್ರದೇವರಿಗೆ ಶರೀರ ಬಂತು. ಅದನ್ನ ವಿವರಣೆ ಮಾಡ್ಲಿಕ್ಕೆ ಏನ್ ತಿಳ್ಕೊಳ್ಬೇಕಂದ್ರೆ ಮಹತ್ತತ್ವ ಏನಿದೆ ಇದನ್ನ 11 ವಿಭಾಗ ಮಾಡ್ತಾರೆ. ಅದರಲ್ಲಿ 11 ವಿಭಾಗ ಮಾಡಿ ಅಲ್ಲಿ ಗುಣಗಳ ವಿಭಾಗ ಹೇಗೆ ಅಂದ್ರೆ 11ರಲ್ಲಿ 10 ಸತ್ವ, 10 ಗುಣ ಸತ್ವಗುಣ, 1 ಭಾಗ ರಜೋಗುಣ. ಆ ರಜೋಗುಣದಲ್ಲಿ 11ನೇ ಒಂದು ಭಾಗ ತಮೋಗುಣ. ಆ ತಮೋಗುಣದಿಂದ ಹುಟ್ಟಿದ್ದು ಅಹಂಕಾರ, ರುದ್ರದೇವರ ಶರೀರ. ಅದಕ್ಕೆ ಅಭಿಮಾನಿ ಭಗವಂತ ಯಾರು ರುದ್ರದೇವ ಆಗ್ತಾನೆ ಅಂತ. ಈ ರೀತಿ ಅಹಂಕಾರದ ಸೃಷ್ಟಿ ಆಗೋದು ಹೇಗೆ ಅಂದ್ರೆ ಮಹತ್ತತ್ವದ 11 ವಿಭಾಗ ಆಗಿ, ಅದರಲ್ಲಿ 10 ವಿಭಾಗ ಸತ್ವಗುಣ ಆಗಿ, ಇನ್ನೊಂದು ರಜೋಗುಣ ಆಗೋದ್ರೆ ಮುಗೀತು, 11 ಭಾಗ ಮುಗೀತು ಅಂತ. ಆದ್ರೆ ಆ ರಜೋಗುಣದಲ್ಲಿ ಒಂದು 11ನೇ ಭಾಗದ ಒಂದು ತಮಸ್ಸಿದೆಯಲ್ಲ, 11ನೇ ಒಂದು ಭಾಗ ತಮಸ್ಸೇನಿದೆ, ಆ ತಮೋ ಗುಣ ಮುಂದೆ ಅಹಂಕಾರ ತತ್ವದ ಸೃಷ್ಟಿಗೆ ಕಾರಣ ಆಗತ್ತೆ. ಇಷ್ಟು
ಈ ರೀತಿ ಮಹತ್ತತ್ವದಿಂದ ಅಹಂಕಾರ ತತ್ವದ ಸೃಷ್ಟಿ ಆಯಿತು. ಇದು ಒಂದು. ಇನ್ನು ಅಹಂಕಾರದಲ್ಲೂ 3 ಥರ. ಅದು ಹೇಗೆ ಅಂದ್ರೆ ಅಲ್ಲೂ ಸತ್ವಗುಣ 10 ಭಾಗ, ರಜೋಗುಣ 1 ಭಾಗ, ಇನ್ನು ತಮಸ್ಸು 11ನೇ 1 ಭಾಗ. ಆ 11ನೇ 1 ಭಾಗ ತಮಸ್ಸೇನಿದೆಯಲ್ಲ, ಆ ತಮಸ್ಸಿನಿಂದ ತಾಮಸ ಅಹಂಕಾರ, ಇನ್ನು ರಜೋಭಾಗ ಏನಿದೆ ಅದರಿಂದ ತೈಜಸ ಅಹಂಕಾರ, ಸತ್ವಗುಣದ ಅಂಶದಿಂದ ವೈಕಾರಿಕ ಅಹಂಕಾರ ಅಂತ, ಹೀಗೆ ಎಷ್ಟೆಷ್ಟು ಗುಣಗಳಿಂದ ಏನೇನು ಸೃಷ್ಟಿಗೆ ಬಂತು ಅಂತ ಅಷ್ಟು ಅಧಿಕೃತವಾಗಿ ಈ ವ್ಯಾಖ್ಯಾನಗಳಲ್ಲೆಲ್ಲ ಬಿಡಿಸಿದ್ದಾರೆ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂದ್ರೆ, ಒಂದು ಹೇಳೋದಿದ್ರೆ ನೋಡಿ, ಸೋಹಂಕಾರೋಪಿ ತ್ರಿವಿಧ ಅಂತ ಬಂತು. ತಸ್ಮಿನ್ ಅಹಂಕಾರೇಪಿ ದಶಾಂಶಾಹ ಸತ್ವ. ಒಂದು ಅಹಂಕಾರ ತತ್ವಗೊಂಡ ಅಲ್ಲಿ 10 ಅಂಶ ಸತ್ವಗುಣ ಇರುತ್ತೆ. ಏಕಾಂಶೋ ರಜಃ, 1 ಅಂಶ ರಜೋಗುಣ. ತದ್ರಜಃ ದಶಧಾ ವಿಭಜ್ಯ, ಆ ರಜಸ್ಸನ್ನು 10 ವಿಭಾಗ ಮಾಡಿದ್ರೆ 10 ವಿಭಾಗದಲ್ಲಿ ಒಂದದು ಯಾವುದು ತಮೋಗುಣ. ಆ ತಮೋಂಶಾತ್ ತಾಮಸಾಹಂಕಾರ ಅಂತ ಹೇಳ್ತಾರೆ. ಇನ್ನು ರಜೋಂಶಾತ್ ತೈಜಸ ಅಹಂಕಾರ, ಸತ್ವಾಂಶಾತ್ ವೈಕಾರಿಕ ಅಹಂಕಾರ ಐತಿ ಅಂತ. ಇದನ್ನೆಲ್ಲ ವಿವರವಾಗಿ ನಿಧಾನಕ್ಕೆ ಅದನ್ನ ಬರ್ಕೊಂಡ್ರೆ ಅರ್ಥ ಆಗುತ್ತೆ. ಇದು ಅರ್ಥ ಹೋಗ್ಬಿಡುತ್ತೆ. ಯಾಕಂದ್ರೆ ಎಷ್ಟೆಷ್ಟು ಗುಣಗಳು, ಅದ್ರಲ್ಲಿ ಏನ್ ವಿಭಾಗನೋ, ಅಲ್ಲಿ ಯಾವ ವಿಭಾಗದಿಂದ ಏನಾಯ್ತೋ, ಒಟ್ಟು ಸೃಷ್ಟಿಗೆ ಬಂತು ಅಂತ ಹೇಳ್ಬಿಡ್ತೀವಿ ಸಾಮಾನ್ಯವಾಗಿ. ಕೆಲವು ಸರಿ ಏನಾಗುತ್ತೆ, ಎಷ್ಟೊಂದು ವಿವರಣೆ ಕೊಡೋದ್ರ ಬದಲು ಮಹತ್ತತ್ವದಿಂದ ಅಹಂಕಾರ ತತ್ವ ಬಂತು ಅಷ್ಟೇ. ಹೇಗ್ ಬಂತು ಅಂತ ಹೇಳ್ಬೇಕಲ್ಲ. ಮಣಿಮಂಜರಿ ಓದೋನು ಭಾಗವತ ಓದೋದು ಮತ್ತೆ ಒಂದೇ ಆಗ್ಬಿಡತ್ತಲ್ಲ. ಮಣಿಮಂಜರಿಲೂ ಅದು ಹೇಳಿದ್ದಾರೆ. ಭಾಗವತ ಅಧ್ಯಯನ ಮಾಡಿದ್ಮೇಲೆ ನಾವೇನು ಹೇಳ್ಬೇಕು, ಆ ಮಹತ್ತತ್ವದಿಂದ ಅಹಂಕಾರತ್ವದ ಸೃಷ್ಟಿ ಅಂದ್ರೆ ನೋಡಿ, ಮಹತ್ತತ್ವದಲ್ಲಿ ಇಷ್ಟಿಷ್ಟು ಸತ್ವ ರಜಸ್ ತಮೋ ಗುಣಗಳಿವೆ. ಅದರಲ್ಲಿ ಇಷ್ಟು ಗುಣದಿಂದ 11ನೇ 1 ಭಾಗದ ತಮೋ ಗುಣ ಬರುತ್ತೆ. ಆ ಗುಣದಿಂದ ಅಹಂಕಾರತ್ವದ ಸೃಷ್ಟಿ ಆಗುತ್ತೆ. ಆ ಅಹಂಕಾರ ತತ್ವದಿಂದ ಮುಂದೆ ಸೃಷ್ಟಿ ಹೇಳ್ಬೇಕಲ್ಲ, ಅದರಲ್ಲೂ ಒಂದಿಷ್ಟು ವಿಭಾಗ ಇದೆ ಅಂತ. ಇಷ್ಟು ಸೂಕ್ಷ್ಮ ವಿಷಯಗಳನ್ನ ತಿಳ್ಕೊಂಡು ಹೇಳಿದ್ರೆ ಆಗ ಅವನು ಮುಂದೆ ಹೋಗಿದ್ದಾನೆ ಅಂತ ಅರ್ಥ ಗ್ರಂಥಾಧ್ಯಯನದಲ್ಲಿ. ಇಲ್ಲ ಹಿಂದೆ ಬಿದ್ದಿದ್ದಾನೆ ಅಷ್ಟೇ, ಅದೇ ವಿಷಯ ಗೊತ್ತಿದೆ ಅವನಿಗೆ ಅಂತ. ಇದು ಹೊಸ ವಿಚಾರಗಳು. ಇದನ್ನೆಲ್ಲ ಓದ್ತಾ ಮುಂದೆ ಆಡ್ ಮಾಡ್ಕೊಳ್ತಾ ಹೋಗೋದು, ಜೊತೆಗೆ ಸೇರಿಸ್ಕೊಂಡು ದೊಡ್ಡ ವಿಷಯ. ಸೃಷ್ಟಿ ಪ್ರಕ್ರಿಯೆ ಅನ್ನೋದೇ ಒಂದು ದೀರ್ಘವಾದ ಪ್ರಕ್ರಿಯೆ. ಯಾವುದರಿಂದ ಏನು ಸೃಷ್ಟಿಗೆ ಬಂತು, ಹೇಗಾಯ್ತು, ಎಷ್ಟು ಅಂಶಗಳು ಸೇರ್ತು. ಯಾಕಂದ್ರೆ ನಾವ್ ಹೇಳೋದಿದೆ, ಸತ್ವಗುಣ ರಜೋಗುಣ ತಮೋಗುಣ ಯಾವ ವಸ್ತುವಿನಲ್ಲಿಲ್ಲ, ಎಲ್ಲಾ ವಸ್ತುವಿನಲ್ಲಿ ಇದೆ ಅಂತ ಹೇಳ್ತೀವಿ. ಆದ್ರೆ ಎಷ್ಟು ಅಂಶ ಇದೆ, ಎಷ್ಟು ಅಂಶ ಇಲ್ಲ, ಯಾವುದರಿಂದ ಏನಾಯ್ತು ಅದನ್ನ ಹೇಳೋದು ತುಂಬಾ ಕಷ್ಟ. ಸರಿ, ಇದು ಇಲ್ಲಿವರೆಗೆ ಅಹಂಕಾರದ ವಿಭಾಗವನ್ನ ಹೇಳಿದ್ರು. ಇದಾದ ಮೇಲೆ ಈ ಪಂಚಭೂತಗಳ ಸೃಷ್ಟಿ ಆಯ್ತಲ್ಲ. ಈಗ ಅಹಂಕಾರ ತತ್ವದಿಂದ ಪಂಚಭೂತ ಹುಟ್ಟಿತು, ಮತ್ತೆ ಜ್ಞಾನೇಂದ್ರಿಯ ಹುಟ್ಟಿತು, ಮತ್ತೆ ದೇವತೆಗಳಿಗೆ ದೇಹ ಎಲ್ಲ ಬಂತು ಅಂತ ಹೇಳ್ತಾರೆ. ಆದ್ರೆ ಯಾವುದ್ರಿಂದ ಬಂತು? ಯಾಕೆಂದ್ರೆ ಅಹಂಕಾರನು 3 ಥರ ಅಂತ ಆಯ್ತು. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ. ಇಲ್ಲಿ ಯಾವ್ದ್ರಿಂದ ಯಾವ್ದು ಬಂತು ಅಂದ್ರೆ, ಈಗ ನೋಡಿ, ಆಕಾಶ, ಜಲ, ಪೃಥ್ವಿ ಇದೆಲ್ಲ ಪಂಚಭೂತಗಳೇನಿವೆ. ಈ ಪಂಚಭೂತಗಳು ಈ ಅಹಂಕಾರದ 3 ವಿಭಾಗದಲ್ಲಿ ತಾಮಸ ಅಹಂಕಾರದಿಂದ ಆಕಾಶಾದಿಗಳ ಸೃಷ್ಟಿ ಆಗುತ್ತೆ. ಇದು ಮೊದಲನೇದು. ಎರಡನೇದು, ಇಂದ್ರಿಯಗಳು, ಅದು ಜ್ಞಾನೇಂದ್ರಿಯ ಆಗ್ಲಿ ಅಥವಾ ಕರ್ಮೇಂದ್ರಿಯ ಆಗ್ಲಿ, ಇದು ತೈಜಸ ಅಹಂಕಾರದಿಂದ ಸೃಷ್ಟಿಗೆ ಬರುತ್ತೆ. ಇನ್ನು ವೈಕಾರಿಕ ಅಹಂಕಾರದಿಂದ ದೇವತೆಗಳ ದೇಹ ಸೃಷ್ಟಿ ಆಗುತ್ತೆ ಅಂತ. ಇದಕ್ಕೆಲ್ಲ ಪ್ರಮಾಣ ಇದೆ. ಏನಂತ ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಉದಾಹರಿಸಿದ್ದಾರೆ. ಆ ವಚನವನ್ನ ಇಲ್ಲಿ ಕೊಡ್ತಾರೆ. ಯದ್ರಜೋ ಮೂಲ ರಜಸಿ ಮೂಲೆ ತಮಸಿ ಯದ್ರಜಃ ತಮಶ್ಚ ಮೂಲೆ ತಮಸಿ ಮಹತ್ತತ್ವಂ ತದಾತ್ಮಕಂ ಅಂತಾರೆ. ಈ ಶ್ಲೋಕ ಮೇಲೆ ಓದ್ಬಿಟ್ರೆ ಎಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ. ಯಾಕೆಂದ್ರೆ ಯದ್ರಜೋ ಮೂಲ ರಜಸಿ ರಜಃ, ಮೂಲ ಒಂದು ರಜೋಗುಣ ಇದೆ, ಅದರಲ್ಲಿ ರಜೋ ಭಾಗ ಇದೆ. ಹಾಗೆ ಮೂಲೆ ತಮಸಿ ಯದ್ ರಜಃ ತಮಶ್ಚ, ಹಾಗೆ ಮೂಲ ತಮೋಗುಣ ಏನಿದೆ ಅಲ್ಲಿ ಯಾವ ರಜೋಗುಣ ಮತ್ತೆ ತಮೋಗುಣ ಇದೆ ಅಂತ ಬರೀತಾರೆ. ಹಾಗಾದ್ರೆ ಮೂಲ ರಜಸ್ಸಿನಲ್ಲಿ ರಜ, ಮೂಲ ತಮಸ್ಸಿನಲ್ಲಿ ರಜ ತಮಸ್ಸು ಎರಡು, ಅಲ್ಲಿ ತಮಸಿ ಮಹತ್ತತ್ವಂ ತದಾತ್ಮಕಂ. ಆಗ ಅಲ್ಲಿ ತಮೋಗುಣ ಇದರಿಂದ ಮಹತ್ತತ್ವ ಹುಟ್ಟತ್ತೆ, ಸೃಷ್ಟಿಗೆ ಬರುತ್ತೆ. ಆದ್ರೆ ಮಹತ್ತತ್ವವನ್ನೇ ಶರೀರವನ್ನಾಗಿ ಪಡೆದ ಬ್ರಹ್ಮದೇವರ ಸ್ಥಿತಿ. ಇನ್ನು ಅಲ್ಲಿ 10 ಸತ್ವಂ, 10 ತತ್ರ ಸತ್ವಂ ಸ್ಯುಹು ಏಕಾಂಶೋ ರಜಯೇವತು. 11ರಲ್ಲಿ 1 ಅಂಶ ರಜಸ್ಸು, ಅದರಲ್ಲಿ 10ನೇ 1 ಅಂಶ ತಮಸ್ಸು. ಅದನ್ನ ಅಹಂಕಾರಸ್ತದಾತ್ಮಕ, ಅದರಿಂದ ಅಹಂಕಾರ ಅಂತ ತಿಳಿಬೇಕು ಅಂತ. ಅದೇನದು ಅಹಂಕಾರ ತದಾತ್ಮಕ ಅಂದ್ರೆ, ಸರುದ್ರಸ್ತಾಮಸೋ ಜ್ಞೇಯ ವಿರಿಂಚಾಪೇಕ್ಷ ದೇವತು
ಬ್ರಹ್ಮದೇವರಿಗೆ ಹೋಲಿಸಿದಾಗ ತಾಮಸಃ ರುದ್ರ, ರುದ್ರದೇವರು ತಾಮಸ ಅಂತ. ರುದ್ರದೇವರು ತಾಮಸ ಅಂದ್ರೆ ಏನರ್ಥ? ತಮೋ ಗುಣದಿಂದ ಅಹಂಕಾರ ತತ್ವದ ಸೃಷ್ಟಿ ಆಯ್ತು, ಅಂತ ಅಹಂಕಾರ ತತ್ವವನ್ನ ದೇಹವನ್ನಾಗಿ ಪಡೆದಿದಾರಲ್ಲ, ಅದರಿಂದ ರುದ್ರದೇವರನ್ನ ತಾಮಸ ಅಂತ ಕರೀತಾರೆ. ಕೆಟ್ಟವರು ಅಂತ ಅರ್ಥ ಅಲ್ಲ. ಆ ತಮೋ ಗುಣ ಏನಿದೆ ಆ ಒಂದು ಭಾಗದಿಂದ ಅವರ ದೇಹ ಸೃಷ್ಟಿಗೆ ಬಂತು, ಅದನ್ನ ಅವ್ರು ಧರಿಸಿದ್ದಾರೆ ಅಂತ ಅರ್ಥ ಅಷ್ಟೇ. ಇದು ಬ್ರಹ್ಮದೇವರಿಗೆ ಹೋಲಿಸಿದಾಗ. ಆದ್ರೆ ಇತರ ಅಪೇಕ್ಷಜ ಸತ್ವಂ, ಬೇರೆಯವ್ರಿಗೆ ಹೋಲಿಸೋದೆ ಅದು ಸತ್ವ, ಅದು ದೊಡ್ಡದು. ನಮಗೆ ಅದು ತಮೋ ಗುಣ ಅಂತಂದ್ರೆ ಅದು ಕೆಟ್ಟದು ಅಂತಲ್ಲ, ನಮಗ್ ಹೋಲಿಸಿದಾಗ ಅದು ತಮೋ ಗುಣ, ಅದು ಸತ್ವಗುಣ ತರ ಅವ್ರಿಗೆ ಆ ತರ. ಸತ್ವಾದ್ಯಾಸ್ತದ್ವದಸ್ಯತು ತತ್ತಮೋಂಶಾತ್ ಸಾತ್ವಿಕಾಂಶೋ ಮನ ಆದ್ಯ ಪ್ರಕೀರ್ತಿತ. ನಂತರ ಮನಸ್ಸು, ಮನೋಭಿಮಾನಿ ದೇವತೆಗಳು ಹೀಗೆಲ್ಲ ಒಬ್ಬೊಬ್ಬರೇ ಹುಟ್ಟುತ್ತಾರೆ ಅಂತ ಅದರ ವಿವರಣೆಯನ್ನ ಮುಂದೆ ಮಾಡಿದ್ದಾರೆ. ಅಂತೂ ಇದುವರೆಗೆ ಈ ಅಹಂಕಾರದ ವಿಭಾಗ, ಅಹಂಕಾರ ಯಾವ ರೀತಿಯಾಗಿ ಮಹತ್ತತ್ವದಿಂದ ಸೃಷ್ಟಿಗೆ ಬಂದಿದೆ, ಆ ವಿಭಾಗ ಮಾಡಿದ ಮೇಲೆ ತಾಮಸ, ತೈಜಸ, ವೈಕಾರಿಕ ಅಂತ ಎಲ್ಲ ಅಹಂಕಾರಗಳ ವಿಭಾಗವನ್ನ ಮಾಡಿ ಅದರಿಂದ ಮುಂದೆ ಏನೇನು ಸೃಷ್ಟಿಗೆ ಬರುತ್ತೆ ಅದನ್ನೂ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ತತ್ತಮೋಂಶಾತ್ ಸಾತ್ವಿಕಾಂಶ ಮನ ಆದ್ಯ ಪ್ರಕೀರ್ತಿ. ಸಾತ್ವಿಕವಾದ ಅಂಶ, ತಮಸ್ಸಿನ ಭಾಗದಲ್ಲಿ ಸಾತ್ವಿಕವಾದ ಅಂಶ ಅದು ಮನ ಆದ್ಯ ಪ್ರಕೀರ್ತಿತ, ಮನಸ್ಸು, ಮನಸ್ಸೇ ಏನಿದೆ ಅದು. ಇದು ರಜೋಂಶಾಸ್ತ್ರಿಂದ್ರಿಯಾಣಿ, ರಜಸ್ಸಿನ ಅಂಶದಿಂದ ಇಂದ್ರಿಯಗಳು. ತಾಮಸಾಂಶಾಶ್ಚ ಖಾದಯ, ತಾಮಸ ಅಂಶಾಶ್ಚ. ಇನ್ನು ತಮೋಗುಣದ ಅಂಶಗಳು ಅಂತ ಏನಿದೆ ಅದರಿಂದ ಖಾದಯ, ಖ ಅಂದ್ರೆ ಆಕಾಶ, ಆಕಾಶಾದಿಗಳು ಪಂಚಭೂತಗಳೆಲ್ಲ ಇದೆ ಅಂತ. ಇತಿ ವಚನಾತ್ ಇದಂ ತಾತ್ಪರ್ಯಂ. ಹೀಗೆ ಈ ಮಾತುಗಳನ್ನು ನೋಡಿದಾಗ ನಮಗೆ ತೀರ್ಮಾನ ಆಯ್ತು ಎಷ್ಟೆಷ್ಟು ಗುಣದಿಂದ ಏನೇನು ಸೃಷ್ಟಿಗೆ ಬಂತು ಅಂತ. ಸುಮ್ನೆ ಏನೋ ಸಕಪೋಲ ಕಲ್ಪನೆ ಅಲ್ಲ, ಏನೋ ನಮ್ಗೆ ಹೊಳಿತು ಹಾಗೆ ಹೇಳ್ಬಿಟ್ವಿ ಅಲ್ಲ, ಪ್ರಮಾಣ ಇದೆ. ಪ್ರಮಾಣ ಶ್ಲೋಕದಲ್ಲಿ ಹೀಗೆಲ್ಲ ವಿವರಿಸಿದೆ. ಮುಂದಕ್ಕೆ ಹೋಗೋಣ. 16ನೇ ಶ್ಲೋಕ. ಚತುರ್ಥ ಐಂದ್ರಿಯ ಸರ್ಗೇ ಯಸ್ತು ಜ್ಞಾನ ಪ್ರಿಯಾತ್ಮಕಃ ವೈಕಾರಿಕೋ ದೇವಸರ್ಗಃ ಪಂಚಮೋ ಯನ್ಮಯಂ ಮನಃ. ಇನ್ನು 4ನೆಯ ಸೃಷ್ಟಿ ಬಗ್ಗೆ ಹೇಳ್ತಾರೆ. 3ನೇದ ಬಗ್ಗೆ ಆಯ್ತು ಇಲ್ಲಿವರೆಗೆ. 4ನೇದು ಏನು? ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಈ ರೀತಿಯ ಒಂದು ಐಂದ್ರಿಯ ಸರ್ಗ. ಹಿಂದೆ ಭೂತ ಸರ್ಗ ಆಯ್ತು, ಐಂದ್ರಿಯ ಸರ್ಗ ಅಂದ್ರೆ ಇಂದ್ರಿಯಕ್ಕೆ ಸಂಬಂಧಪಟ್ಟ ಸರ್ಗ ಸೃಷ್ಟಿ, ಇದು 4ನೇದು ಅಂತ. ಅದು ಜ್ಞಾನ ಕ್ರಿಯಾತ್ಮಕ. ಜ್ಞಾನ ಅಂದ್ರೆ ಜ್ಞಾನೇಂದ್ರಿಯ, ಕ್ರಿಯಾ ಅಂದ್ರೆ ಕರ್ಮೇಂದ್ರಿಯ. ಇನ್ನು ಅದರ ಜೊತೆಗೆ ಮನಃ ಯನ್ಮಯಂ ಅಂದ್ರೆ ಅದು ವೈಕಾರಿಕ ಅಹಂಕಾರದಿಂದಲೇ ಮನಸ್ಸು ಹುಟ್ಟಿದೆ. ಅದು ಆ ವೈಕಾರಿಕ ಅಹಂಕಾರ ಸ್ವರೂಪನೇ ಆಗಿದೆ. ಇಂಥ ಈ ಸೃಷ್ಟಿ ಏನಿದೆಯಲ್ಲ ಇದನ್ನ ವೈಕಾರಿಕ ದೇವ ಸೃಷ್ಟಿ ಅಂತ ಕರೀತಾರೆ. ಅಂದ್ರೆ ಆಯಾಯ ಇಂದ್ರಿಯಗಳಿಗೆ ಪ್ರೇರಕರಾಗಿ ಯಾವುದೇ ವಿಕಾರವನ್ನ ಹೊಂದದೆ ವೈಕಾರಿಕ ಅಂತ ಹೆಸರಿರೋ ದೇವತೆಗಳು ಸೃಷ್ಟಿ ಮಾಡಿತ್ತು. ಇದು 5ನೇ ಸೃಷ್ಟಿ ಅಂತ. ಅದರ ವೈಕಾರಿಕ ದೇವತೆಗಳ ಸೃಷ್ಟಿಯನ್ನ ದೇವಸರ್ಗ, ವೈಕಾರಿಕ ದೇವಸರ್ಗ ಅಂತ ಕರೀತಾರೆ. ಅದರ ವೈಕಾರಿಕ ದೇವಸರ್ಗ ಅಂದ್ರೆ ಏನರ್ಥ ಆಯ್ತು? ಅವ್ರಿಗೆ ವಿಕಾರ ಇಲ್ಲ, ಆದ್ರೆ ಒಂದನ್ನು ವಿಕಾರ ಮಾಡಿ ಸೃಷ್ಟಿಗೆ ತರಿಸ್ತಾರೆ, ಹಾಗಾಗಿ ವೈಕಾರಿಕ ಸೃಷ್ಟಿ ಅಂತ ಅಷ್ಟೇ. ಇದು 5ನೇ ಸೃಷ್ಟಿ. ಇದಕ್ಕೆ ವ್ಯಾಖ್ಯಾನವನ್ನ ಬರೀತಾ ಹೇಳ್ತಾರೆ, ಅವ್ರಿಗೆ ಯಾಕೆ ವೈಕಾರಿಕ ಅಂತ ಹೆಸರು ಆ ದೇವತೆಗಳಿಗೆ ಅಂದ್ರೆ ಸ್ಪಷ್ಟವಾಗಿ ಹೀಗಿದೆ ಅಂತೆ. ಏನು? ಇಂದ್ರಿಯ ಪ್ರೇರಕತ್ವೇನ ಅತಿ ವಿಕಾರಿತ್ವಾದ್ ವೈಕಾರಿಕ ನಾಮವತ್ತಂ. ವಸ್ತುತಃ ಅವ್ರಿಗೆ ವಿಕಾರ ಆಗಲ್ಲ, ಆದ್ರೆ ಎಲ್ಲಾರು ಇಂದ್ರಿಯಕ್ಕೆ ಪ್ರೇರಣೆ ಮಾಡ್ತಾರೆ. ಈ ಇಂದ್ರಿಯ ಹಾಗೆ ಮಾಡ್ಲಿ, ಇವನ್ ಇಂದ್ರಿಯ ಹಾಗೆ ಮಾಡ್ಲಿ, ಪ್ರತಿಯೊಬ್ಬರ ಇಂದ್ರಿಯಗಳಿಗೆ ಪ್ರೇರಣೆ ಕೊಡ್ತಾರೆ. ಪ್ರೇರಣೆ ಮಾಡಿದಾಗ ಅಲ್ಲಿ ವಿಕಾರ ಆಯ್ತಲ್ಲ ತುಂಬಾ, ಆ ತುಂಬಾ ವಿಕಾರಕ್ಕೆ ಇವ್ರ ಕಾರಣ ಆದ್ರಿಂದ ಇವ್ರಿಗೆ ವೈಕಾರಿಕ ದೇವತೆಗಳು ಅಂತ ಕರೆದು ಬಿಡ್ತಾರೆ ಅಷ್ಟೇ. ಇನ್ನು ವೈಕಾರಿಕ ಅಹಂಕಾರದಿಂದ ಹುಟ್ಟಿದ ಮನಸ್ಸು ವೈಕಾರಿಕ ಅಹಂಕಾರ ಮಯ ಅನ್ನಿಸ್ಕೊಡುತ್ತೆ. ಅಂದ್ರೆ ಮಣ್ಣಿನಿಂದ ಸೃಷ್ಟಿಸಿದ ಪದಾರ್ಥವನ್ನ
ಮೃಣ್ಮಯ ಅಂತ ಕರೀತಾರೆ. ಮೃಣ್ಮಯ ಅಂದ್ರೆ ಪರಿಪೂರ್ಣ ಮಣ್ಣಿಂದ ಇದು ಅಂತ. ಹಾಗೆ ಇದು ವೈಕಾರಿಕಮಯ ಅಂತಂದ್ರೆ ಅರ್ಥ ವೈಕಾರಿಕ ಅಹಂಕಾರ ಬಿಟ್ಟು ಇನ್ನೇನಿಲ್ಲ, ಅದೇ ಇನ್ನೊಂದಾಗಿ ಆಗಿತ್ತು ಅಂತ. ಇಷ್ಟನ್ನ ಹೇಳಿ ಮುಂದೆ ವಿಶೇಷವಾದ ಅರ್ಥಗಳನ್ನ ತಿಳಿಸ್ತಾ ಹೋಗ್ತಾರೆ. ಉದ್ದ ಶ್ಲೋಕ ಇಲ್ಲಿ ಕೊಟ್ಟಿದ್ದಾರೆ. ಆ ಎಲ್ಲ ಶ್ಲೋಕಗಳ ಅರ್ಥ ಏನು ಅಂತ ನೋಡೋಣ. ಮೊದಲಿಗೆ ಭೂತಾನಿ ದ್ರವ್ಯಶಕ್ತಾನಿ ಭೂತೇಷು ದ್ರವಣಂ ಯತಃ ತಥಾ ತನ್ಮಾತ್ರ ಶಕ್ತಿನಿ ಶಬ್ದಾದ್ಯಾತ್ಮಕತಾಯತಃ ಅಂತ ಒಂದೊಂದೇ ಭಾಗವನ್ನ ವಿವರಿಸ್ತಾ, ಭೂತ ದ್ರವ್ಯಶಕ್ತಾನಿ, ದ್ರವ್ಯ ಅಂದ್ರೇನು? ಭೂತಗಳು ಅಂತ ಅರ್ಥ, ಪಂಚಭೂತಗಳು. ಇನ್ನು ದ್ರವ್ಯ ಅಂದ್ರೇನು? ಪಂಚಭೂತಗಳೇ ದ್ರವಣತೆ ಇರುತ್ತೆ ಅಂತ. ದ್ರವಣ ಅಂದ್ರೆ ಹರಿಯೋದು. ಈ ನೀರಿನಲ್ಲಿ ಒಂದು ರೀತಿ ಹರಿಯುವಿಕೆನೆ. ಆ ರೀತಿ ದ್ರವಣತೆ ಇರೋದ್ರಿಂದ ಗಟ್ಟಿಯಾಗಿದ್ದದ್ದು ಈಗ ನೀರಾಗ್ಬಿಡುತ್ತೆ, ಹರಿಯೋ ತರ ಆಗತ್ತೆ. ಈ ತರದ ವಸ್ತುಗಳಿಗೆ ದ್ರವ್ಯ ದ್ರವ್ಯ ಅಂತ ಕರೀತಾರೆ ಅಂತ ಇಲ್ಲಿನ ವಿವರಣೆ. ಇಲ್ಲಿ ಒಂದು ಶಬ್ದವನ್ನ ಹಾಕಿದ್ದಾರೆ, ತೂ ಅಂತ ಒಂದು ಶಬ್ದ. ತೂ ಅನ್ನೋ ಶಬ್ದವನ್ನ ಬಳಸಿದ್ರೆ ಅನೇಕ ಅರ್ಥಗಳಿರುತ್ತೆ ಅದರಲ್ಲಿ. ಒಂದಲ್ಲ ಎರಡಲ್ಲ ಅನೇಕ ಅರ್ಥವನ್ನ ಸೂಚನೆ ಮಾಡಿದ್ದಾರೆ. ಏನೇನು ಅಂದ್ರೆ ನೋಡಿ, ಈಗ ಪಂಚಭೂತಗಳನ್ನು ತಗೊಂಡಾಗ ಅದರಲ್ಲೂ ಒಂದು ಶಕ್ತಿ ಇದೆ. ಇನ್ನು ಶಬ್ದಾದಿ ತನ್ಮಾತ್ರೆಗಳು, ಶಬ್ದ ರೂಪ ರಸಗಂಧ ಸ್ಪರ್ಶ, ಅವುಗಳಲ್ಲೂ ಒಂದು ಶಕ್ತಿ ಇದೆ. ಯಾಕೆ? ಶಬ್ದ ಬೇರೆ ಅಲ್ಲ, ಆಕಾಶ ಬೇರೆ ಅಲ್ಲ, ಗಂಧ ಬೇರೆ ಅಲ್ಲ, ಪೃಥ್ವಿ ಬೇರೆ ಅಲ್ಲ. ಹೀಗೆ ಒಂದೊಂದು ಗುಣ, ರಸ ಬೇರೆ ಅಲ್ಲ, ಆ ರಸಕ್ಕೆ ಆಶ್ರಯವಾದ ನೀರು ಬೇರೆ ಅಲ್ಲ. ಹೀಗೆ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ, ಈ ಪ್ರತಿಯೊಂದು ಭೂತಗಳು ಅಲ್ಲಲ್ಲಿರುವಂತಹ ತನ್ಮಾತ್ರೆಗಳು ಒಂದೇ ಹೊರತು ಬೇರೆ ಬೇರೆ ಅಲ್ಲ. ಇಷ್ಟು ಬಂದು ಇದಾದ್ಮೇಲೆ ಕ್ರಿಯಾಶಕ್ತಿ ಇರೋ ಇಂದ್ರಿಯ ಯಾವುದು, ಜ್ಞಾನಶಕ್ತಿ ಇರೋ ಇಂದ್ರಿಯ ಯಾವುದು? ಇದೆಲ್ಲ ಜ್ಞಾನೇಂದ್ರಿಯ ಅಂದ್ರೆ ಜ್ಞಾನಶಕ್ತಿ, ಜ್ಞಾನ ನೀಡುತ್ತೆ. ಕರ್ಮೇಂದ್ರಿಯ ಅಂದ್ರೆ ಕೆಲಸವನ್ನು ಮಾಡ್ಬೋದು ಆ ಇಂದ್ರಿಯಗಳ ಮುಖಾಂತರ. ಅದು ಯಾವುದು? ವಾಕ್ ಪಾಣಿ ಪಾಜು ಉಪಸ್ಥಾದಿ ಇಂದ್ರಿಯ. ವಾಕ್ ಪಾಣಿ ಪಾದ ಪಾಜು ಉಪಸ್ಥಾದಿ ಅಂತಂದ್ರೆ ಅರ್ಥ, ವಾಕ್ ಅಂದ್ರೆ ಬಾಯಿ ಅಂತ ಅರ್ಥ, ವಾಕ್ ವಾಗೀಂದ್ರಿಯ. ಇನ್ನು ರಸನೇಂದ್ರಿಯ ಅಂದ್ರೆ ರಸಜ್ಞಾನ ಬರುತ್ತೆ. ವಾಗೀಂದ್ರಿಯ ಅಂದ್ರೆ ಅದು ಕರ್ಮ ಮಾಡೋದು, ಶಬ್ದ ಹೇಳ್ತೀವಲ್ಲ, ವಾಗೀಂದ್ರಿಯ. ಪಾಣಿ ಅಂತಂದ್ರೆ ಕೈ, ಪಾದ ಅಂದ್ರೆ ಕಾಲು, ಉಪಸ್ಥ ಅಂದ್ರೆ ಎಲ್ಲ ಗುಹ್ಯೇಂದ್ರಿಯಗಳ ಬಗ್ಗೆ ಹೇಳ್ತಾರೆ. ಅಂತೂ ಇದೆಲ್ಲ ಕರ್ಮೇಂದ್ರಿಯಗಳು. ಕ್ರಿಯಾಶಕ್ತಿ ಇದೆ, ಅದರಿಂದೇನೋ ಒಂದು ಕ್ರಿಯೆಯನ್ನು ಮಾಡ್ಬೋದು. ಇನ್ನು ಜ್ಞಾನೇಂದ್ರಿಯಗಳಿಂದ ಜ್ಞಾನವನ್ನ ಪಡೆಯಬಹುದು. ಅದರಲ್ಲೂ ಮನಸ್ ಮಾತ್ರ ಎರಡೂ ತರಹದ ಶಕ್ತಿಯನ್ನು ಪಡೆದಿದೆಯಂತೆ. ಕ್ರಿಯಾಶಕ್ತಿನೂ ಇದೆ, ಜ್ಞಾನಶಕ್ತಿನೂ ಇದೆಯಂತೆ ಆ ಮನಸ್ಸಿಗೆ. ಆದ್ರೆ ದೇವತೆಗಳಿಗೆ ಜ್ಞಾನಶಕ್ತಿ ಇದೆ. ಈ ಎಲ್ಲ ರೀತಿ ನೋಡಿದಾಗ ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇವೆಲ್ಲ ಎಲ್ಲಿದೆ ಅಂದ್ರೆ ಮೂಲ ಅಹಂಕಾರದಲ್ಲಿ ಈ ಎಲ್ಲ ಶಕ್ತಿ ಇದೆಯಂತೆ. ಮೂಲ ಕಾರಣ ಅದೇ. ಈಗ ಮಣ್ಣಿನಲ್ಲಿದೆ ಇರೋ ಗುಣ ಮಣ್ಣಿನಿಂದ ಹುಟ್ಟೋ ವಸ್ತುವಿನಲ್ಲಿ ಬರುತ್ತಾ? ಇಲ್ಲ. ತಂದೆ ತಾಯಿಲಿ ಏನಿರೋ ಗುಣ ಅದು ಬರುತ್ತೆ ಹೊರತು ಏನು ಇಲ್ದೇ ಇರೋ ಗುಣ ಹೇಗ್ ಬರುತ್ತೆ ಮಗುವಿನಲ್ಲಿ? ಹಾಗೇನಾದ್ರು ಇದ್ರೆ ಅವ್ರ ಮಗುನೇ ಅಲ್ಲ ಅಂತ ಅರ್ಥ. ಅಂದ್ರೆ ಏನೋ ಒಂದು ಗುಣ ಇರ್ಲೇಬೇಕಲ್ಲ, ಏನೂ ಇಲ್ದೇನೆ ಇದ್ರೆ ಅದು ಹೇಗೆ ಸಾಧ್ಯ? ಇಲ್ಲ, ಆ ವಂಶದಲ್ಲಿ ಹಿಂದಿರೋರ್ ಗುಣನಾದ್ರು ಇರ್ಬೇಕು, ಏನೋ ಒಂದು ಲಿಂಕ್ ಇರ್ಬೇಕಲ್ಲ. ಆ ತರ ಇಲ್ಲಿ ಮೂರು ಈ ಅಹಂಕಾರಗಳಿಂದ, ಮೂಲಭೂತ ಅಹಂಕಾರದಿಂದ ಏನು ಸೃಷ್ಟಿ ಆಯ್ತು ಮುಂದಕ್ಕೆ, ಇದೆಲ್ಲ ಮುಂದೆ ವಸ್ತುಗಳಲ್ಲಿ ಹುಟ್ಟೋ ವಸ್ತುವನ್ನು ಕಾಣ್ತಾ ಇದೀವಿ ಅಂದ್ರೆ ಅದನ್ನ ಹುಟ್ಟಿಸುವಂತಹ ವಸ್ತುವಿನಲ್ಲೂ ಅದಿರ್ಬೇಕು ಅಂತ ಅರ್ಥ. ಜೊತೆಗೆ ಈಗ ಸಾತ್ವಿಕರ ಬಗ್ಗೆ ಬರೋಣ. ಯಾರು ಹೆಚ್ಚೆಚ್ಚು ಸಾತ್ವಿಕರು ಅಂತ, ಯಾರು ಒಳ್ಳೆಯವರು ತುಂಬಾ, ಆ ವಿಷಯವನ್ನು ಇಲ್ಲಿ ತಿಳಿಸ್ತಾರೆ. ಮನುಷ್ಯರನ್ನು ತಗೊಂಡಾಗ ಮನುಷ್ಯರಿಗಿಂತ ದೇವತೆಗಳು ಸಾತ್ವಿಕರಂತೆ, ತುಂಬಾ ಒಳ್ಳೆಯವರು ಅವರು ಮನುಷ್ಯರಿಗೆ ಹೋಲಿಸಿದಾಗ. ಆ ದೇವತೆಗಳಿಗಿಂತ ಶ್ರೇಷ್ಠರು ಯಾರು? ತತ್ವಾಭಿಮಾನಿ ದೇವತೆಗಳು, ಆಯಾಯ ತತ್ವಕ್ಕೆ ಅಭಿಮಾನಿ ದೇವತೆಗಳು ಅಂತ ಇರ್ತಾರಲ್ಲ ಅವರು. ಹಾಗಾದ್ರೆ ಮನುಷ್ಯರು ಮೊದಲಿಗೆ, ಆಮೇಲೆ ದೇವತೆಗಳು, ಆಮೇಲೆ ತತ್ವಾಭಿಮಾನಿ ದೇವತೆಗಳು. ಅವರಿಗಿಂತ ಹೆಚ್ಚು ಸಾತ್ವಿಕರು ಯಾರು? ರುದ್ರದೇವರಂತೆ. ನಂತರ ತತ್ವಾಭಿಮಾನಿ ದೇವತೆಗಳು ಬಂದ್ರೆ ನೆಕ್ಸ್ಟ್ ರುದ್ರದೇವರಿಗೆ ಜಂಪ್, ಅಲ್ಲಿಗೆ ಹೋಗುತ್ತೆ. ಆ ರುದ್ರದೇವರೇನಿದ್ದಾರೆ ಅವರಿಗಿಂತ ಯಾರು? ಬ್ರಹ್ಮದೇವರು. ಇಷ್ಟನ್ನ ಹೇಳಿ ಬ್ರಹ್ಮದೇವರು ತುಂಬಾ ಸಾತ್ವಿಕರು ಅಂತ ಹೇಳಿ ಬ್ರಹ್ಮ ರುದ್ರತೆಗೆ ವಿಕಾರ ಇರೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ಇಂದ್ರ ಮೊದಲಾದ ದೇವತೆಗಳಿಗಿದೆಯಾ? ಹೌದು, ಅವರು ಇಂದ್ರಿಯ ರೂಪದಲ್ಲಿ ವಿಕಾರವನ್ನ ಪಡಿತಾರೆ. ಅವರಿಗೂ ಅದನ್ನೆಲ್ಲ ಪಡಿತಾರೆ. ಪಡೆದಾಗ ಅವ್ರಿಗೂ ವಿಕಾರ ಆಗತ್ತೆ. ಆದ್ರಿಂದ ಇಂದ್ರಿಯಗಳು ವಿಕಾರ ಆಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅಂತಹ ಇಂದ್ರಾದಿ ದೇವತೆಗಳಿಗೆ ವೈಕಾರಿಕ ದೇವತೆಗಳು ಅಂತ ಕರಿಬೇಕು. ಇನ್ನು ತೈಜಸ ಅಂತ ಯಾರನ್ನು ಕರೀತಾರೆ ಅಂದ್ರೆ ಯಾರಲ್ಲಿ ಜ್ಞಾನ ಹೆಚ್ಚಿರತ್ತೋ, ಜ್ಞಾನ ಅನ್ನೋ ಗುಣ ಅವರಿಗೆ ತೈಜಸ ದೇವತೆಗಳು ಅಂತ ಕರೀತಾರೆ.
ಯಾಕಂದ್ರೆ ಯಾವುದೇ ಇಂದ್ರಿಯ ತಗೊಳ್ಳಿ ಅದು ವಿಕಾರ ಆಗದೆ ಇರೋದಕ್ಕೆ ಸಾಧ್ಯ ಇಲ್ಲ. ಕಣ್ಣಾಗ್ಲಿ, ಕಿವಿ ಆಗ್ಲಿ, ಮೂಗಾಗ್ಲಿ ವಿಕಾರ ಆಗ್ಲೇಬೇಕು ಇನ್ನೊಂದು ವಸ್ತುವಿನ ಸಂಪರ್ಕಕ್ಕೆ ಬಂದಾಗ. ಇನ್ನಷ್ಟೇ ಅಲ್ದೇನೆ ಇಲ್ಲೊಂದು ಮಾತನ್ನ ಹೇಳ್ತಾರೆ, ವೈಕಾರಿಕ ಅಂತ ಸುಮ್ಮನೆ ಹೆಸರು ಬಂದಿದ್ದಲ್ಲ, ಗುಣ ಇದ್ರೆ ಅಂಥದ್ರಲ್ಲಿ ವೈಕಾರಿಕ ಅಂತ ಹೆಸರಿದೆ ಅಂತ. ಇದು ಹೇಗಾಯ್ತು ಅಂದ್ರೆ, ಜ್ಞಾನ ಸಂಪಾದನೆಯನ್ನ ಯಾರು ಮಾಡ್ತಾನೋ ಅವನಿಗೆ ಬ್ರಾಹ್ಮಣ ಅಂತ ಕರೆಯೋದು ಸರಿ. ಅವನು ಅಜ್ಞಾನಿ ಯಾಕಿರಬಹುದು, ಆದ್ರೆ ಜ್ಞಾನ ಸಂಪಾದನೆಯನ್ನು ನಂತರ ಮಾಡಿದ, ಕಷ್ಟಪಟ್ಟು, ಒಳ್ಳೆ ಯೋಗ್ಯತೆ ಇತ್ತು, ಕಷ್ಟಪಟ್ಟು ಜ್ಞಾನ ಸಂಪಾದನೆಯನ್ನ ಮಾಡಿದ, ಒಳ್ಳೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಾನೆ, ವಿದ್ಯೆಗೆ ಅತ್ಯಂತ ಯೋಗ್ಯ ಅಂಥವನು ಜ್ಞಾನ ಸಂಪಾದನೆ ಮಾಡಿದ್ರೆ ಸರಿ ಅಜ್ಞಾನಿಯಾಗಿದ್ದಾಗ. ಇಲ್ಲ ಅಜ್ಞಾನಿಯಾಗೆ ಉಳಿದ್ರೆ ಅವನೇನಂತಾರೆ, ಅವನು ಮೂರ್ಖ ಅಂತಾರೆ ಹೊರತು. ಈಗ ಶೂದ್ರ ವಂಶದಲ್ಲಿ ಒಬ್ಬ ಹುಟ್ಟಿದ್ದ, ಅಲ್ಲೂ ಒಬ್ಬ ಅಜ್ಞಾನಿ ಇದ್ದ, ಅವನನ್ನ ಯಾರು ಮೂರ್ಖ ಅಂತ ಕರೀತಾರ? ಮೂರ್ಖ ಅಂತ ಕರೆಯಲ್ಲ. ಯಾಕೆ ಕರೆಯಲ್ಲ ಹಾಗಾದ್ರೆ ಅಂದ್ರೆ, ಕೆಲವರಿಗೆ ಸೀಮಿತ, ಈ ಕುಲದಲ್ಲಿ ಹುಟ್ಟಿರ್ತಾರೆ ಆದ್ರೆ ಜ್ಞಾನ ಸಂಪಾದನೆ ಮಾಡಿದ್ರೆ ಅವ್ನು ಮೂರ್ಖ. ಆದ್ರೆ ಕೆಲವು ವಂಶದಲ್ಲಿ ಅವನು ಹುಟ್ಟಿರ್ತಾನೆ ಆದ್ರೆ ಅಂಥವನನ್ನ ಮೂರ್ಖ ಅಂತ ಕರೆಯಲ್ಲ. ಯಾಕೆ ಅಂತಂದ್ರೆ, ಅಂತ ಯೋಗ್ಯತೆ ಇದ್ದಾಗ ಅಷ್ಟೇ ಜ್ಞಾನ ಇರುತ್ತೆ, ಜಾಸ್ತಿ ಇರಲ್ಲ. ಏನು ಯೋಗ್ಯತೆ ಬೇಕೋ ಅಂತ ಯೋಗ್ಯತೆಗೆ ತಕ್ಕ ಹಾಗೆ ಜ್ಞಾನ ಇರುತ್ತೆ, ಅದನ್ನ ನೋಡ್ಕೊಂಡು ವ್ಯವಹಾರ ಮಾಡೋದಷ್ಟೇ. ಅದನ್ನ ಒಟ್ಟು ಏನಾಯ್ತು ಅಂದ್ರೆ, ಈ ಜ್ಞಾನದ ಬಗ್ಗೆ ಬಂದಾಗ ದೇವತೆಗಳಿಗೆ ಜ್ಞಾನ ಪೂರ್ಣ ಇರುತ್ತೆ, ಇಲ್ಲ ಅಂತಿಲ್ಲ. ಹಾಗೆ ಮಿಕ್ಕಿದವರಿಗೆ ಜ್ಞಾನ ಪೂರ್ಣತೆ ಇರುತ್ತಾ? ಮನುಷ್ಯರಿಗೆ ಎಲ್ರಿಗೂ ಇರಲ್ಲ, ಕೆಲವರಿಗೆ ಪೂರ್ಣ, ಕೆಲವರಿಗೆ ಅಪೂರ್ಣ. ಹಾಗಾದ್ರೆ ಪೂರ್ಣ ಜ್ಞಾನ ಇರೋನು ಯಾರು ಅಂದ್ರೆ, ಅದಕ್ಕೆ ಭಗವಂತ ಮಾತ್ರ ಪೂರ್ಣ ಜ್ಞಾನ ಇರೋನು ಅಂತ ತಿಳಿಸ್ತಾರೆ. ಇದನ್ನೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಅಹಂಕಾರಸ್ತದಾತ್ಮಕ ಸರುದ್ರ ತಾಮಸೋ ಜ್ಞೇಯ, ರುದ್ರದೇವರನ್ನ ತಾಮಸ ಅಂತ ತಿಳ್ಕೊಳ್ಳಿ ಅಂತ. ಅಂದ್ರೆ ವಿರಿಂಚಾಪೇಕ್ಷ ಜೇಪತು, ಬ್ರಹ್ಮದೇವರಿಗೆ ಹೋಲಿಸಿದಾಗ ಇವರಲ್ಲಿ ತಮೋಗುಣ ಇದೆ, ಅದನ್ನ ತಾಮಸ ಅಂತ ತಿಳ್ಕೊಳ್ಳಿ ಅಂತ ಅಷ್ಟೇ, ಕೆಟ್ಟವರು ಅಂತ ಅರ್ಥ ಅಲ್ಲ. ಇನ್ನು ಇತರ ಅಪೇಕ್ಷಜಾ ಸತ್ವಂ ಸತ್ವಾದ್ಯಾಹ ತದ್ವದಸ್ಯ ಚ ತತ್ತಮೋಂಶಾತ್ ಸಾತ್ವಿಕೋಂಶೋ ಮನ ಆದ್ಯಾಃ ಪ್ರಕೀರ್ತಿತಾಃ ರಜಸೋಂಶಸ್ತ್ವಿಂದ್ರಿಯಾಣಿ ತಪಸೋಂಶ್ಚ ಖಾದಯಃ. ಹಿಂದನೂ ಈ ವಾಕ್ಯ ಬಂದಿತ್ತು, ಸ್ವಲ್ಪ ವ್ಯತ್ಯಾಸವಾಗಿ ಬಂದಿತ್ತು, ಇಲ್ಲಿ ವ್ಯತ್ಯಾಸವಾಗಿದೆ. ಅಲ್ಲಿ ಮನ ಆದ್ಯಃ ಪ್ರಕೀರ್ತಿತಃ ಅಂತ ಏಕವಚನ ಬಂತು, ಇಲ್ಲಿ ಮನ ಆದ್ಯಾಹ ಪ್ರಕೀರ್ತಿತಾಃ ಅಂತ ಬಂದಿದೆ. ಮತ್ತೆ ತಮಸೋ ಅಂಶಶ್ಚ ಖಾದಯಃ ಅಂತ ಹೇಳಿ ಇಲ್ಲಿ ಹಿಂದೆ ಪಾಠದಲ್ಲಿ ವ್ಯತ್ಯಾಸ ಇದೆ, ಹಿಂದೆ ಓದಿದ್ದ ಆ ಟಿಪ್ಪಣಿಯಲ್ಲಿ ಲಿಖಿತವಾದ ಶ್ಲೋಕದಲ್ಲಿ. ಇದರ ಅರ್ಥ ಏನು ಅಂತ ನೋಡೋಣ. ಈಗ ಮಹತ್ತತ್ವದಲ್ಲಿ ಅಹಂಕಾರ ತತ್ವಕ್ಕೆ ಬೇಕಾದ ತಮೋಭಾಗ ಸೇರ್ಕೊಂಡಿದೆ. ಆ ಮಹತ್ತತ್ವದಲ್ಲಿರೋ ತಮೋಭಾಗನೇ ಈ ಮುಂದೆ ಅಹಂಕಾರ ತತ್ವ ಸೃಷ್ಟಿಯಾಗ್ಲಿಕ್ಕೆ ಕಾರಣ ಆಯ್ತು. ಅಹಂಕಾರ ತತ್ವಕ್ಕೆ ಯಾರ ಅಭಿಮಾನಿ ದೇವತೆ? ಅದು ರುದ್ರದೇವರು. ಹಾಗಾದ್ರೆ ಇಂದ್ರದೇವರಿಗಿಂತ ಸತ್ವ ಹೆಚ್ಚಿದೆ, ಇಲ್ಲ ಅಂತಿಲ್ಲ. ಇಂದ್ರದೇವರಿಗಿಂತ ರುದ್ರದೇವರಿಗೆ ಸತ್ವ ಹೆಚ್ಚು, ಸತ್ವಗುಣ. ಆದ್ರೆ ಚತುರ್ಮುಖ ಬ್ರಹ್ಮದೇವರಿಗಿಂತ ಹೆಚ್ಚು ತಮಸ್ಸು ಇದೆ ಯಾರಿಗೆ? ರುದ್ರದೇವರಿಗೆ. ಹಾಗಾಗಿ ಅವ್ರನ್ನ ತಾಮಸ ಅಂತ ಕರೆದಿದ್ದಷ್ಟೇ. ಇನ್ನು ಈ ಅಹಂಕಾರ ತತ್ವದಲ್ಲೂ ಸತ್ವಾದಿ ಗುಣಗಳಿವೆ. ಮಹತ್ತತ್ವ ಹೇಗಿದೆಯೋ ಅದೇ ರೀತಿ ಸತ್ವಾದಿ ಗುಣಗಳಲ್ಲೂ ತಾರತಮ್ಯ ಇದೆ, ತಾರತಮ್ಯವನ್ನು ಒಪ್ಪಬೇಕು. ಈ ತರ ಈ ಒಂದು ತಮೋಭಾಗ ಸಾತ್ವಿಕ ರಾಜಸ ತಾಮಸ ಅಂತಾನು ಇನ್ನೂ ವಿಭಾಗವನ್ನ ಪಡೆಯುತ್ತೆ. ಆದ್ರಿಂದನೂ ಮತ್ತೆ ಸಾತ್ವಿಕಾಂಶದಿಂದ ಮನಸ್ಸಿನ ಉತ್ಪತ್ತಿ, ಇಂದ್ರಿಯಾಭಿಮಾನಿ ದೇವತೆಗಳ ಶರೀರ ಹುಟ್ಟತ್ತೆ, ರಾಜಸಾಂಶದಿಂದ ಇಂದ್ರಿಯಗಳು ಮತ್ತೆ ಬುದ್ಧಿ ಪ್ರಾಣ, ತಾಮಸಾಂಶದಿಂದ ಪಂಚಭೂತಗಳು ತನ್ಮಾತ್ರೆಗಳು ಅಂತ. ಇದೆಲ್ಲ ಎಲ್ಲಿ ಬಂದಿದೆ ಅಂದ್ರೆ ತತ್ವ ವಿವೇಕ ಅನ್ನೋ ಗ್ರಂಥದಲ್ಲಿ ಬಂದಿದೆ ಅಂತ ಮುಕ್ತಾಯವನ್ನು ಮಾಡ್ತಾರೆ. ಇನ್ನು ಇದೇ ತರ ಅನೇಕ ವಿಷಯಗಳಿವೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇವೆ. ಶ್ರೀ ನಮಸ್ಕಾರ ಸರ್. ನಮಸ್ಕಾರ ಆಚಾರ್ಯರೇ.